ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಬೆಳಕುಣಿ ಗ್ರಾಮದಲ್ಲಿ 1993ರಲ್ಲಿ ಉದ್ಘಾಟನವಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 7 ಕೋಣೆಗಳಲ್ಲಿ 5 ಕೋಣೆಗಳು ಅತ್ಯಂತ ಶಿಥಿಲಗೊಂಡಿವೆ. ಭಯದ ವಾತಾವರಣದಲ್ಲಿ ವಿದ್ಯಾರ್ಥಿಗಳು ಪಾಠ ಕೇಳಬೇಕಾದ ಪರಿಸ್ಥಿತಿ ಇದೆ. ಕೋಣೆಗಳು ಮಳೆಗಾಲ ಬಂದರೆ ಸೋರುತ್ತಿವೆ, ಅಲ್ಲದೆ ಈಗಲೋ ಆಗಲೋ ಬೀಳುವ ಸ್ಥಿತಿಯನ್ನು ತಲುಪಿವೆ. ಶಿಕ್ಷಕರು ಮತ್ತು 189 ವಿದ್ಯಾರ್ಥಿಗಳು ಜೀವ ಭಯದಲ್ಲಿ ವಿದ್ಯಾಭ್ಯಾಸ ಮಾಡುವ ಸ್ಥಿತಿಯಾಗಿದ್ದನ್ನು ಕಂಡು ಗ್ರಾಮಸ್ಥರು ಕಳೆದ 3-4 ವರ್ಷಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡಿದರು. ಇಲ್ಲಿಯವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ. ಆದರೆ ಅಧಿಕಾರಿಗಳು ಇದರ ದುರಸ್ತಿಗಾಗಿ ಅನುದಾನ ಬಿಡುಗಡೆಯಾಗಿದೆ ಎಂದು ಹೇಳುತ್ತಿದ್ದಾರೆ. ಆದರೆ ಗ್ರಾಮದ ಜನರು ಮಾಧ್ಯಮದ ಮೂಲಕ ಸರ್ಕಾರ ಮತ್ತು ಶಾಸಕರಲ್ಲಿ ಶಿಥಿಲಾವಸ್ಥೆಯಲ್ಲಿರುವ ಕೋಣೆಗಳನ್ನು ತೆರವುಗೊಳಿಸಿ ಕೂಡಲೇ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡುವಂತೆ ಒತ್ತಾಯಿಸುವುದಾಗಿ ತಿಳಿಸಿದರು. ಈ ಒಂದು ಸಂದರ್ಭದಲ್ಲಿ ರಾಜಹಜ ಕಮಿಟಿ ಮಾಜಿ ಸದಸ್ಯರಾದ MD ನಯೂಮ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸತ್ಯವತಿ ಪರಮೇಶ್ವರ್, ಪಂಚಾಯತ್ ಸದಸ್ಯರಾದ ಕರಬಸಪ್ಪ ಸೊರಾಳೆ, STMC ಅಧ್ಯಕ್ಷರಾದ ಮಹೇಶ್ ಚಂಬುಳೆ, PKPS ಅಧ್ಯಕ್ಷರಾದ ರಾಜೇಂದ್ರ ಸದುವಾಲೆ, ಗ್ರಾಮದ ಮುಖಂಡರಾದ ಮನೋಜ್ ರೆಡ್ಡಿ, ಪರಮೇಶ್ವರ್ ಮೇತ್ರೆ, ರಾಜಕುಮಾರ್ ಮೇತ್ರೆ, ಅನೇಕ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ಶಾಲೆಗೆ ನಾವು ಬಂದಿದ್ದೇವೆ. HM ಸರ್ ಕರೆಸಿರೋ ಇಲ್ಲಿ ಏನು ಪರಿಸ್ಥಿತಿ ಇದೆ ಸರ್, ತಾವು SDMC ಅಧ್ಯಕ್ಷ ನಮ್ಮ ಫ್ರೆಂಡ್ ಆಗಿದ್ದಾರೆ, ಅವ್ರ ಜೊತೆ ನಾವು ಬಂದಿದ್ದೇವೆ. ಇಲ್ಲಿ ನೋಡಿ ಒಂದು ವಾತಾವರಣ ಶಾಲೆ ನೋಡಿ ಇಮಿಡಿಯೇಟ್ ನಾವು ಮೀಡಿಯಾ ಮುಖಾಂತರ ಇನ್ಫಾರ್ಮೇಶನ್ ಕೊಟ್ಟು ಇಲ್ಲಿ ಕರೆಸಿದ್ದೇವೆ. ಕಾರಣ ಏನಂದ್ರೆ ಸರ್, ಈ ಪರಿಸ್ಥಿತಿದಾಗ ಏನ ಕಚೇರಿ ಇದೆ, ಕಚೇರಿದಾಗ ನಾವು ನೀರು ಸೋಡ್ತಾ ಇದೆ. 1-2 ಮಕ್ಕಳಿದೆ ಸರ್, ನಾ ಇಲ್ಲಿ ಬ್ಯಾಕ್ ಸೈಡ್ ತೋರಿಸ್ತಾ ಇದೆ. 1-2 ಮಕ್ಕಳೇನ ಶಾಲೆ ಕಲಿತಾ ಇದೆ, ಅಲ್ಲೇನೋ ನೀರು ಸೋಡ್ತಾ ಇದೆ. 2ನೇ 3ನೇ ರೂಮಿನಾಗ ನೀರು ಸೋಡ್ತಾ ಇದೆ, 3ನೇ 4ನೇನಾಗ ಭೀ ಸೋಡ್ತಾ ಇದೆ. 5 ಕೋಣೆ ಪೂರಾ ಡೆಮೊಲಿಷ್ ಮಾಡಿ ಹೊಸ ನಿರ್ಮಾಣ ಮಾಡಬೇಕಂತಲ್ಲಿ ನಾವು ಮೀಡಿಯಾ ಮುಖಾಂತರ ಜನಶ್ರೀ ಮತ್ತು ಶ್ರೀ 24 ನ್ಯೂಸು, KP ನ್ಯೂಸ್ದವರಿಗೆ ಕರೆಸಿ ಇದು ಮೆಸೇಜ್ ನಮ್ದು ಕಲ್ಯಾಣ ಕರ್ನಾಟಕ ಗೌರ್ಮೆಂಟ್ ಏನು ಇದೆ ನಮ್ದು ಏರಿಯಾ, ಆ ಭಾಗದಿಂದ ನಮ್ಗೆ ನಮ್ಮ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಪ್ರಭು ಚವ್ಹಾಣ್ ಸಾಹೇಬರು ಮತ್ತು ಇವಾಗ ಪ್ರೆಸೆಂಟ್ MLA ಸಾಹೇಬರು ಇದ್ದಾರೆ. ಅವರಿಗೆ ವಿನಂತಿ ಮಾಡೋದೇನೆಂದರೆ, ತಾವು ಇದು ನಾವು ಏನು ಪ್ರೆಸ್ಮೆಂಟ್ ಕೊಡ್ತಾ ಇದು ನಿಮ್ಮ ಗಮನಕ್ಕೆ ಬಂದಿದ ಮೇಲೆ ಇದು ಇಮಿಡಿಯೇಟ್ ನಮ್ಮ ಪರ್ಪೋಸಲ್ ಕಳಿಸಿ ಇದು 5 ಕೋಣೆ ಸ್ಯಾಂಕ್ಷನ್ ಮಾಡಬೇಕಲ್ಲಿ ತಮ್ಮಲ್ಲಿ ವಿನಂತಿ. ಮತ್ತು ಸರ್, ನಿಮ್ಗೆ ಲಾಸ್ಟ್ ಟೈಮ್ ನಾವು ಮೊದಲು ಮಕ್ಸೂದ್ ಸರ್ ಅಂತ BO ಇದ್ದರು, ಅವರು ನಾಲೆಜ್ದಾಗ ನಾವು ಕೊಟ್ಟಿದ್ದೆವು. KDP ದಿನಾಗ ಸರ್ ಇಲ್ಲಿ ಭಾಳ ನೆಸೆಸರಿ ಅಂತಂದ್ರೆ ಅವರು ಏನು ಇದು ನಿಷ್ಕಾಳಜಿ ಮಾಡಿ ಟೋಟಲಿ ಇದು ಕೆಲಸಕ್ಕೆ ಪ್ರೋಗ್ರೆಸ್ದಾಗ ಕೊಟ್ಟಿಲ್ಲ. ಇವಾಗ ಯಾರು BO ಇದ್ದಾರೆ ಆ ಅಧಿಕಾರಿಗೆ ಇದು ಏನು ನಾವು ಪ್ರೆಸ್ ಮೀಟ್ ಮುಖಾಂತರ ಏನು ಕೊಡ್ತಾ ಇದ್ದೇವೆ ನಿಮ್ಗೆ ಮೆಸೇಜ್, ತಾವು ಇಮಿಡಿಯೇಟ್ ಶಾಸಕರಿಗೆ ಪ್ರಪೋಸಲ್ ಕಳಿಸಿ ಇದು 5 ಕೋಣೆ ಸ್ಯಾಂಕ್ಷನ್ ಮಾಡಬೇಕು. ನಾಳೆ ಏನಾದ್ರೂ ಮಕ್ಕಳಿಗೆ ಅನಾಹುತ ಆದರೆ ತಾವು ಎಲ್ಲರೂ ಹೊಣೆಗಾರ ಅಂತೇಳಿ ನಾವು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. 1982-90ಕ್ಕೆ ಇದು ಕಟ್ಟಡ ಆಗಿದೆ. ಅದು ಸಲುವಾಗಿ ಇದು ಭಾಳ ಪರಿಸ್ಥಿತಿ ಡೇಂಜರ್ ಆಗಿದೆ. ನಮ್ಮ ಊರಾಗ ಮಕ್ಕಳಿಗೆ ನಾಳೆ ಏನು ಬಿ ಅನಾಹುತ ಆಗ್ಬೋದು ಅಂತ ನಮಗೂ ಡೌಟ್ ಇದ್ದ ಕಡೆ ನಮ್ಮ HM ಸರ್ ನಮ್ಗೆ ಅಧ್ಯಕ್ಷರಿಗೆ ಕಳಿಸಿ ಇಂಟಿಮೇಷನ್ ಕೊಟ್ಟ ನಂತರ ನಾವು ಎಲ್ಲ ಊರು ಜನ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, PKPS ಅಧ್ಯಕ್ಷರು ಆ್ಯಂಡ್ ಗ್ರಾಮ ಪಂಚಾಯತ್ ಸದಸ್ಯರು, ನಮ್ಮ ಮನೋಜ್ ರೆಡ್ಡಿ ಮತ್ತು ಉಪಾಧ್ಯಕ್ಷರು, SDMC ಅಧ್ಯಕ್ಷರು ಎಲ್ಲ ನಮ್ಮ ಊರದವ್ರು ಬಂದು ಇದು ವಿಸಿಟ್ ಮಾಡಿ ನಂತರ ನೋಡಿ ಪರಿಸ್ಥಿತಿ ನೋಡಿ ನಾವು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮುಖಾಂತರ ಇಲ್ಲಿ ಇಡೀ ಕರ್ನಾಟಕ ಮೆಸೇಜ್ ಹೋಗ್ಬೇಕು. ನಮ್ಮ ಶಾಸಕರಿಗೆ, ಮಾಜಿ ಮಂತ್ರಿ ಸಾಹೇಬರಿಗೆ ಮೆಸೇಜ್ ಹೋಗ್ಬೇಕಾ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಮೆಸೇಜ್ ಹೋಗ್ಬೇಕಾ, ಇದು ಇದು ಏನು ನಮ್ದು ಡಿಮ್ಯಾಂಡ್ ಇದೆ ಇನ್ನು ಇಂಪಾರ್ಟೆಂಟ್ ಅದಂತ ನೀವು ಮೆಸೇಜ್ ಕೊಟ್ಟು ಇದು ಇಮಿಡಿಯೇಟ್ ಕೆಲಸ ಸ್ಟಾರ್ಟ್ ಇದು ಡೆಮೊಲಿಷ್ ಮಾಡಿ ಹೊಸ ಕಟ್ಟಡ ಸಲುವಾಗಿ ಅಮೌಂಟ್ ಸ್ಯಾಂಕ್ಷನ್ ಮಾಡಿಕೊಡ್ಬೇಕಂತೇಳಿ ಬೆಳಕುಣಿ ಚೌಧರಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಇದು ತಮಗೆ ನಾವು ನಿಮ್ಮ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೇವೆ. ಮತ್ತು ನೀವು ಏನು ಪರಿಸ್ಥಿತಿ ನೋಡಿ ಏನು ಕರೆಕ್ಟ್ ಅದ ಇಲ್ಲ, ನೀವು ಇದು ಎಲ್ಲ ನಿಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದು ಮೆಸೇಜ್ ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ನಾನು ಬೆಳಕುಣಿ ಚೌಧರಿ ಗ್ರಾಮದ 2 ಸಲ ಗ್ರಾಮ ಪಂಚಾಯತ್ ಮೆಂಬರ್ ಮಾಜಿ ಆ್ಯಂಡ್ ರಾಜ್ಯ ಹಜ್ ಕಮಿಟಿ ಮೆಂಬರ್ ಮಾಜಿ ಇದ್ದೀನ. ಇವಾಗ ಇದು ಮೆಸೇಜ್ ಕೊಡ್ಬೇಕಂತ ನಿಮ್ಮ ಮುಖಾಂತರ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಹೆಸರು MD ನಯೂಮ್. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.